ನಮಸ್ಕಾರ ಸ್ನೇಹಿತರೆ, ಅಂಬಿಟ್ ಟೆಕ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಘೋಷಣೆ ಕೂಡ ಮಾಡ್ತಾರೆ. ಸದ್ಯದಲ್ಲೇ ಅದರ ಬಗ್ಗೆ ಒಂದು ವರದಿ ಕೂಡ ಬಂದಿದೆ. ಅದೇನೆಂದರೆ ಸಾಲ ಮನ್ನಾದ ಬಗ್ಗೆ, ರೈತರ ಸಾಲ ಮನ್ನಾದ ಬಗ್ಗೆ ಒಂದು ವಿಚಾರಣೆಯನ್ನು ಈಗ ಮುಂದಿಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಸೊ ಸಾಲ ಮನ್ನಾ ನಿಮ್ದು ಏನಾದರೂ ಆಯಿತು ಅಂದರೆ, ಅಥವಾ ಈಗ ಕೆಲವು ಜನರು ಸಾಲ ಮನ್ನಾ ಕೂಡ ಆಗ್ತಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಚೆಕ್ ಮಾಡ್ಕೋಬೋದು, ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೀವು ಈಗ ಕೇವಲ ಒಂದೇ ನಿಮಿಷದಲ್ಲಿ ಅಥವಾ 1 ನಿಮಿಷ ಅಥವಾ 1 ನಿಮಿಷ 30 ಸೆಕೆಂಡಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ ಯಾರ್ಯಾರ್ದು ಸಾಲ ಮನ್ನಾ ಆಗಿದೆ ಅಥವಾ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೋಬೋದು. ಯಾವ ಬ್ಯಾಂಕ್ ಖಾತೆಗೆಯಿಂದ ನೀವು ಸಾಲ ಪಡ್ಕೊಂಡಿದ್ರೆ ಮತ್ತು ಸಾಲ ಮನ್ನಾ ಆಗಿದೆಯೋ ಇಲ್ಲೋ ಅಂತ ಡೀಟೇಲ್ಸಾಗಿ ಹೆಸರು ಮತ್ತು ಬ್ಯಾಂಕ್ ವಿಳಾಸ ಡೀಟೇಲ್ಸಾಗಿ ಎಲ್ಲನೂ ಬರುತ್ತೆ. ಕೇವಲ ನೀವು 2 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅದರ ಸರಳ ವಿಧಾನ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮೊದಲನೇದಾಗಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಾನು ಇದೇ ರೀತಿ ಯಾವುದೇ ಹೊಸ ಮಾಹಿತಿ ಹೊಸ ವಿಡಿಯೋನ ಮಾಡಿದರು ಸೊ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡು ವಿಡಿಯೋನ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು ಮತ್ತು ಯಾವ ರೀತಿ ಚೆಕ್ ಮಾಡಬೇಕು ಫ್ರೆಂಡ್ಸ್. ಮೊದಲನೇದಾಗಿ ಮಾಹಿತಿ ಕಣಜ ಅನ್ನೋ ವೆಬ್ಸೈಟ್ನಲ್ಲಿ ವಾಣಿಜ್ಯ ಬ್ಯಾಂಕಿಂಗ್ ವರದಿ ಅಂತ ಇದೆ, ಸಾಲ ಮನ್ನಾ ವರದಿ ಅಂತ ಇದೆ, ವಾಣಿಜ್ಯ ಬ್ಯಾಂಕಿಗೆ ಸಾಲ ಮನ್ನಾ ವರದಿ. ಸೊ ಈ ಪೇಜನ್ನ ಓಪನ್ ಮಾಡ್ಕೋಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಇದೇ ಪೇಜ್ಗೆ ಬರ್ತೀರಾ. ಇಲ್ಲಿ ನೀವೇನು ಮಾಡಬೇಕು, ಮಾದರಿಯಾಗಿ ಇಲ್ಲಿ ದಯವಿಟ್ಟು ಆಯ್ಕೆ ಮಾಡಿ ಅಂತಿದೆ. ಮಾದರಿ ಯಾವ ರೀತಿ ಇದೆ, ಸೊ ನೀವೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡು ನಿಮ್ಮ ಊರಿನ ವಿಳಾಸ ತೊಗೋಬೋದು. ಸೊ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಬ್ಯಾಂಕ್ ಶಾಖೆ ರೈತ ಅಂತಿದೆ, ನೀವು ರೈತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ರೈತ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ, ಜಿಲ್ಲೆ ಅಂತ. ನಿಮ್ಮ ಜಿಲ್ಲೆ ಯಾವುದು? ಸೊ ನಮ್ಮದು ಬೆಳಗಾವಿ ಇರೋದಕ್ಕೋಸ್ಕರ ನಾನು ಬೆಳಗಾವಿನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ದು ಯಾವುದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ತಾಲೂಕು ಯಾವುದು, ನಿಮ್ಮ ತಾಲೂಕು ಯಾವುದು ಇರುತ್ತೆ. ಸೊ ನಮ್ಮದು ತಾಲೂಕು ಬೆಳಗಾವಿ, ನಾನು ಬೆಳಗಾವಿನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬೇರೆ ಬೇರೆ ತಾಲೂಕನ್ನ ನಿಮಗೆ ಶೋ ಮಾಡ್ತಾ ಇದೆ. ಸೊ ಅದೇ ರೀತಿ ಅದೇ ರಿಲೇಟೆಡ್ ಈಗ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಹುಬ್ಬಳ್ಳಿ ನಿಮ್ದು ಯಾವುದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಕೂಡ ನಮ್ಮದು ಬೆಳಗಾವಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳಗಾವಿನ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಗ್ರಾಮ, ಈಗ ಬೆಳಗಾವಿ ಸೆಲೆಕ್ಟ್ ಆಯಿತು. ಈಗ ಗ್ರಾಮ ನೋಡ್ಬೋದು. ಈಗ ಗ್ರಾಮ ನಿಮ್ದು ಯಾವುದು ಇರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ಯಾವ ರೀತಿ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ ಯಾವ್ಯಾವ ಗ್ರಾಮಗಳಿದೆ ಅಂತ. ಸೊ ನೀವು ಒಂದನೇದು ಸರ್ಚ್ ಮಾಡ್ಕೋತಾ ಹೋಗ್ಬೋದು. ಸೊ ನಾನು ಇಲ್ಲಿಗ ಪಿರನವಾಡಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನೇ ಅಲ್ಲೇ ಸಲ್ಲಿಸಿ ಅಂತ ಇದೆ ಕೆಳಗಡೆ ಆಪ್ಷನ್, ಅದರ ಮೇಲೆ ಸಿಂಪಲಾಗಿ ಒಂದು ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಡೀಟೇಲ್ಸ್ ಆಗಿ ಈ ವರದಿ ಅಂದರೆ ನಿಮ್ಗೆ ಯಾರ್ಯಾರ ಸಾಲ ಮನ್ನಾ ಆಗಿದೆ, ಈ ಪಿರನವಾಡಿ ಗ್ರಾಮದಲ್ಲಿ ಯಾರ್ಯಾರದೆಲ್ಲ ಈಗ ಸಾಲನ ತೊಗೊಂಡಿದ್ದಾರೆ, ಯಾವ ಬ್ಯಾಂಕಿಗೆ ತೊಗೊಂಡಿದ್ದಾರೆ ಮತ್ತು ಯಾರ್ಯಾರದ ಸಾಲ ಮನ್ನಾ ಆಗಿದೆ. ಸೊ ನಿಮ್ಮ ಕ್ಷೇತ್ರದ, ನಿಮ್ಮ ಪಿರನವಾಡಿ ಅಂತ ನಿಮ್ದು ಯಾವುದು ಇರುತ್ತೆ, ಯಾವ ಗ್ರಾಮ ಇರುತ್ತೆ ಆ ಗ್ರಾಮದ ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ನೀವು ಇಲ್ಲಿ ಈ ರೀತಿ ನೋಡ್ಬೋದು ಡೀಟೇಲ್ಸಾಗಿ. ಕೇವಲ 1 ನಿಮಿಷದಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇದು ನಿಮ್ಮ ಸಾಲ ಮನ್ನಾ ಆಗಿರ್ಬೋದು ಅಥವಾ ಸಾಲ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಡೀಟೇಲ್ಸಾಗಿ ಎಲ್ಲನೂ ಇದರಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ನಾನು ನಿಮಗೆ ಸ್ಕ್ರೋಲ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಗ್ರಾಮ ಇದೆ. ಸೈಡ್ನಲ್ಲಿ ನೋಡಿದಾಗ ಇಲ್ಲಿ ಸಾಲದ ಪ್ರಕಾರ, ಸೊ ಯಾವ ರೀತಿ ಸಾಲ ತೊಗೊಂಡಿದ್ದೀರಾ, ಸೊ ಯಾವ ರೀಸನ್ಗೋಸ್ಕರ ನೀವು ಸಾಲ ತೊಗೊಂಡಿದ್ದೀರಾ ಅದು ಬರುತ್ತೆ. ಇಲ್ಲಿ ಇಲ್ಲಿ ಡೀಟೇಲ್ಸಾಗಿ ತೋರಿಸಿದ್ರೆ ಮನ್ನಾ ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ಸಾಲ ಮನ್ನಾ ಪರಿಶೀಲನೆ ಅಥವಾ ಇಲ್ಲಿ ಹೌದು ಇಲ್ಲ ನಿಮ್ಮ ಸಾಲ ಮನ್ನಾ ಆಗಿದಿಲ್ಲ ನೋ ಅಂತ ಬರ್ತದೆ, ಕೆಲವ್ರದ್ದು ಎಸ್ ಅಂತ ಬರ್ತಾಯಿದೆ. ಸೊ ಇದರಿಂದ ನೀವು ಚೆಕ್ ಮಾಡ್ಕೋಬೋದು ಸಾಲ ಮನ್ನಾ ಆಗಿದಿಲ್ಲ ಅಂತ. ಕೇವಲ 1 ನಿಮಿಷದಲ್ಲಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ನೀವೆಲ್ಲ ಅರ್ಥ ಆಯ್ತಾ ಸಾಲ ಮನ್ನಾ ಯಾವ ರೀತಿ ಚೆಕ್ ಮಾಡ್ಕೋಬೋದು. ನಿಮ್ಮ ಸಾಲ ಮನ್ನಾ ಆಗಿತ್ತು ಅಂದರೆ, ಅಥವಾ ನೀವು ಯಾವ ಬ್ಯಾಂಕಿನ ಸಾಲ ತೊಗೊಂಡಿದ್ರಿ, ಯಾವ ಪರ್ಪಸ್ಗೋಸ್ಕರ ಸಾಲ ತೊಗೊಂಡಿದ್ರಿ, ಅಥವಾ ನಿಮ್ಮ ಸಾಲ ಕ್ರೆಡಿಟ್ ಆಗಿದ್ದರೆ ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ ಅದನ್ನು ಕೂಡ ನೀವು ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಂಡಿದ್ದೀರಿ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.